ಮೈಸೂರಿನ ಇಬ್ಬರು ಅಧಿಕಾರಿಗಳ ಮನೆ, ಸಂಬಂಧಿಕರ ಮನೆ, ಕಚೇರಿ ಮೇಲೆ ಲೋಕಾಯುಕ್ತರ ದಾಳಿ. 7 ಸ್ಥಳಗಳಲ್ಲಿ ಏಕಕಾಲಕ್ಕೆ ನಡೆದ ಕಾರ್ಯಾಚರಣೆ. ಒಬ್ಬ ಅಧಿಕಾರಿ ಮನೆಯಲ್ಲಿ ನಗದು, ಚಿನ್ನಾಭರಣ ವಶಕ್ಕೆ. ಮತ್ತೊಬ್ಬ ಅಧಿಕಾರಿ ಮನೆಯಲ್ಲಿ ಅರ್ಧ ಕೆಜಿ ಚಿನ್ನ, ನಗದು ಪತ್ತೆ. ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗ ಪುಸ್ತಕಗಳ ನಕಲು ಮಾರಾಟ, ಕಾನೂನು ಕ್ರಮಕ್ಕೆ ನಿರ್ಧಾರ. ಪ್ರಸಾರಾಂಗ ನಿರ್ದೇಶಕ ಪ್ರೊಫೆಸರ್ ಎಂ. ನಂಜಯ್ಯ ಹೊಂಗನೂರು ಎಚ್ಚರಿಕೆ. ಪಾರಂಪರಿಕತೆಗೆ ಧಕ್ಕೆ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಪೊಲೀಸರಲ್ಲಿ ದೂರು ದಾಖಲು. ರಾಜಮನೆತನದ ನೇತೃತ್ವದಲ್ಲಿ ಮೈಸೂರು ಮರಗಳ ಸಮೀಕ್ಷೆ. ಈಗಾಗಲೇ 50,000 ಮರಗಳ ಸಮೀಕ್ಷೆ ಪೂರ್ಣ. ಪರಿಸರ ಸ್ನೇಹಿ ಮಹತ್ವಾಕಾಂಕ್ಷೆಯಡಿ ಮಂಗಳೂರು ಮೂಲದ ಸಂಸ್ಥೆ ಸಾಥ್. ಉದ್ಯಮಿ ಕಿಡ್ನಾಪ್ ಪ್ರಕರಣ, ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಗೌಡ ಬಂಧನ. ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದ ಮನೋಜ್ ಅವರನ್ನು ರೌಡಿಗಳ ಗುಂಪು ಅಪಹರಿಸಿತ್ತು. ಆ ಪ್ರಕರಣದಲ್ಲಿ ಯಶಸ್ವಿನಿ ಗೌಡ ಅವರ ಪಾತ್ರವಿರುವುದು ಕಂಡುಬಂದಿತ್ತು. ನೆಲಮಂಗಲ ಬಳಿ ಹೊತ್ತಿ ಉರಿದ ಖಾಸಗಿ ಬಸ್ ಸಂಪೂರ್ಣ ಭಸ್ಮ. 40 ಪ್ರಯಾಣಿಕರು ಬಚಾವ್. ಟಿವಿಕೆ ಮುಖ್ಯಸ್ಥ ವಿಜಯ್ ಅರ್ಜಿ ವಜಾ. 1.5 ಕೋಟಿ ದಂಡ ಪಾವತಿಗೆ ಮದ್ರಾಸ್ ಹೈಕೋರ್ಟ್ ಆದೇಶ. ಟ್ರಂಪ್ ಹೇಳೋದು ಒಂದು, ಮಾಡೋದು ಇನ್ನೊಂದು. ಆತ ವಂಚಕ, ದ್ರೋಹಿ. ಇರಾನ್ ಪ್ರತಿಭಟನಾಕಾರರ ಆಕ್ರೋಶ. ಅಮೆರಿಕದ ಶ್ವೇತಭವನದ ಮುಂದೆ ಇರಾನಿಯನ್ನರ ಪ್ರತಿಭಟನೆ. ಡ್ರಗ್ಸ್ ಸಮೇತ ಸಿಕ್ಕಿಬಿದ್ದ ನಟಿ ಅಂಜು ಕೃಷ್ಣ, 8 ಮಂದಿ ಬಂಧನ. ಚೆಕ್ ಬೌನ್ಸ್ ಪ್ರಕರಣ, ಬಾಲಿವುಡ್ ನಟ ರಾಜ್ಪಾಲ್ ಯಾದವ್ ತಿಹಾರ್ ಜೈಲಿಗೆ ಶರಣು. ಈ ಸಲವೂ ಕಪ್ ನಮ್ದು. 2ನೇ ಬಾರಿ WPL ಕಿರೀಟ ಗೆದ್ದ RCB. ಗೆಲುವಿನ ದಡ ಮುಟ್ಟಿಸಿದ ಸ್ಮೃತಿ ಮಂಧಾನ, ಜಾರ್ಜಿಯಾ ಓಲ್ ಜತೆಯಾಟ.